ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ, ಹಾಗೆ ವರವನ್ನು ಕೊಡಲಿ ಅಂತ ಆ ದೇವರಲ್ಲಿ ನಾವು ಕೇಳ್ಕೊಡೋಣ. ಮೊದಲನೇದಾಗಿ ಈ ಹಬ್ಬ ಬಂದ್ಬಿಟ್ಟು ಹಿಂದಿನ ದಿನದಿಂದನೇ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಹಿಂದಿನ ದಿನದಿಂದಲೇ ನಾವು ಪ್ರಿಪ್ರೇಷನ್ನ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಹಬ್ಬದ ದಿನ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ನಾವು ಏನೇನೆಲ್ಲ ತೆಗೆದಿಟ್ಟಿದ್ವಿ ಅಂದರೆ ಡೈಲಿ ಯೂಸ್ ಎಲ್ಲ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರ ಎಲ್ಲ ತೆಗೆದಿಟ್ಟಿರ್ತೀವಲ್ಲ ಅದನ್ನೆಲ್ಲ ಏನು ತಗೊಳ್ತಾ ಇದೆ. ಅಂದರೆ ಈಗ ಟ್ರೇಗಳೆಲ್ಲ ಬೇಕಾಗುತ್ತಲ್ವ, ಆ ಟ್ರೇಸ್ಗಳಾಗಿರ್ಬೋದು, ಹಾಗೆಯೇ ದೀಪದ ಕಂಬಗಳಾಗಿರ್ಬೋದು, ಹೀಗೆ ಏನೆಲ್ಲ ಬೇಕೋ ಎಲ್ಲನೂ ತೊಗೊಂಡು ಎಲ್ಲನೂ ನೀಟಾಗಿ ತೊಳೆದು ಇಟ್ಕೊತಾ ಇದೆ ಹಿಂದಿನ ದಿನವೇ. ಹಾಗೆ ದೇವ್ರನ್ನ ಕೂರಿಸಲಿಕ್ಕೆ ಸ್ಟ್ಯಾಂಡು, ಹಾಗೆ ಬಾಳೆ ದಿಂಡು ಕಂಬದ್ದು ಹಾಕೋದಿರುತ್ತೆ, ಅದನ್ನೆಲ್ಲನೂ ಕೂಡ ಎತ್ತಿ ಇಟ್ಕೊತಾ ಇದ್ದೆ ಹಿಂದಿನ ದಿನವೇ. ಹಾಗೆಯೇ ಬಂದುಬಿಟ್ಟು 3 ದಿನ ಮುಂಚೆನೇ ನಾನು ಕೇರ್ ಮಾರ್ಕೆಟಿಗೆ ಹೋಗಿ ಹೂಗಳನ್ನ ತೊಗೊಬಂದಿದ್ದೆ. ಯಾಕೆ ಅಂದರೆ ಹಬ್ಬದ ಹಿಂದಿನ ದಿನ ಹೋದರೆ ತುಂಬಾ ರಶ್ ಇರುತ್ತೆ ಮಾರ್ಕೆಟು. ಅವತ್ತು 3 ದಿನ ಹಿಂದೆನೂ ಕೂಡ ತುಂಬಾ ರಶ್ ಇತ್ತು. ಆಮೇಲೆ ರೇಟು ಕೂಡ ತುಂಬಾ ದುಬಾರಿ ಆಗಿರುತ್ತೆ. ಆದರೆ ಅದಕ್ಕೋಸ್ಕರನೇ ನಾನು 3 ದಿನ ಹಿಂದೆಯೇ ಹೋಗಿ ಎಲ್ಲನೂ ತೊಗೊಬಂದು ಇಟ್ಕೊಂಡಿದ್ದೆ. ಹಾಗೆಯೇ ನಾನು ಫ್ರೀ ಆದಾಗ ಆ ಹೂಗಳನ್ನೆಲ್ಲ ಹಾಗೆಯೇ ಕಟ್ಟಿ ಇಟ್ಕೊತಾ ಇದ್ದೆ. ಈ ಸೇವಂತಿಗೆ ಹೂವನ್ನ ಕೂಡ ನಾನು ಬಿಡಿ ಹೂವನ್ನೇ ತೊಗೊಬಂದಿದ್ದೆ. ಯಾಕೆಂದರೆ ನಾವೇ ಮನೇಲೇ ಹಾರನ ಕಟ್ಟಿರಾಯಿತು ಅಂತ ನಾನು ತೊಗೊಂಡು ಬಂದು ಮನೇಲೇ ಎಲ್ಲ ಹೂಗಳನ್ನ ಕಟ್ಕೊತಾ ಇದ್ದೆ. ಈ ರೀತಿ ಮಾಡೋದ್ರಿಂದ ನಮಗೆ 2 ಥರದ ಒಂದು ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಬಂದುಬಿಟ್ಟು ನಾವು ನಮ್ಮ ಕೈಯಾರ ದೇವರಿಗೆ ನಾವು ಹಾರ ಮಾಡಿ ಹಾಕಿದ್ದು ಅನ್ನೋ ಒಂದು ಸಮಾಧಾನ, ಹಾಗೆ ಖುಷಿ ಕೂಡ ಇರುತ್ತೆ. ಹಾಗೆಯೇ ಇನ್ನೊಂದು ಬಂದುಬಿಟ್ಟು ಒಂದು ರೇಟ್ ವಿಚಾರ ಮಾತಾಡೋದಾದರೆ ಆವಾಗಲೂ ಕೂಡ ನಮಗೆ ಒಂದು ಪ್ರಾಫಿಟ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾವು ಮಾರು ಅಥವಾ ಮೊಳ ತೊಗೊಬಂದರೆ ತುಂಬಾ ರೇಟ್ ಇರುತ್ತೆ. ಈ ಥರ ಬಿಡಿ ಹೂಗಳನ್ನ ತೊಗೊಬಂದು ನಾವು ಫ್ರೀ ಇದ್ದಾಗ ಈ ಥರ ಕಟ್ಟಿ ನಾವು ಹಾರನ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಒಂದು ಉಳಿತಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರು ವರ್ಕಿಂಗ್ ಇರ್ತಾರೋ ಅಥವಾ ಫ್ರೀ ಇರೋದಿಲ್ಲೋ ಅವ್ರಿಗೆ ಮಾತ್ರ ಈ ಥರ ಮಾಡೋದು ಕಷ್ಟ ಆಗುತ್ತೆ. ಅವ್ರುಗಳು ಹಾರ ರೆಡಿಯನ್ನೇ ತೊಗೊಬಂದ್ರೆ ಬೆಟರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ರೀತಿ ಕಟ್ಕೊಂಡು ಕೂತ್ಕೊಂಡ್ರೆ ತುಂಬಾ ಟೈಮು ಬೇಕಾಗುತ್ತೆ. ಅದಕ್ಕೋಸ್ಕರ ಯಾರಿಗೆಲ್ಲ ಟೈಮ್ ಇರೋದಿಲ್ವೋ ಅವ್ರುಗಳು ರೆಡಿನ ತೊಗೊಬಂದ್ರೇ ಬೆಟರ್ ಆಗಿರುತ್ತೆ. ಹಾಗೆಯೇ ಇನ್ನು ಈ ಮಲ್ಲಿಗೆ ಹೂವಿನ ವಿಚಾರಕ್ಕೆ ಬಂದರೆ ಅಂತೂ ತುಂಬಾ ಒಂದು ವರ್ತ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ 3 ದಿನದ ಹಿಂದೆನೇ ಈ ಮಲ್ಲಿಗೆ ಹೂವು ಬಂದುಬಿಟ್ಟು 800,000 ರೇಟ್ ಇತ್ತು. ಅಂದರೆ KGಗೆ 800,000 ಇತ್ತು. ಒಂದೊಂದು ಕಡೆ 800, ಒಂದೊಂದು ಕಡೆ 1000, ಈ ಕಡೆ ಈ ಥರ ಇತ್ತು, ಒಂದೊಂದು ಕಡೆ 700, ಈ ಥರ ಎಲ್ಲ ಇತ್ತು. KG ಇಷ್ಟು ರೇಟ್ ಇದ್ದರೆ ಈಗ ರೆಡಿ ಹಾರಗಳು ಬರುತ್ತಲ್ವ, ಅದು ಕೂಡ ಒಂದು ಹಾರ 800,000 ಹೀಗೆಲ್ಲ ಇತ್ತು. ಅಂದರೆ ಸಂಪಿಗೆ ಹೂವು ಅಥವಾ ಈ ತಾವರೆ ಹೂವು ಹಾಕಿದರೆ ಇನ್ನೂ ಸ್ವಲ್ಪ ರೇಟ್ ಜಾಸ್ತಿನೇ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ರೇಟ್ ಅಂದರೆ ಒಂದು ಹಾರಕ್ಕೆ 800,000 ಮೇಲೇ ಇತ್ತು. ಆದರೆ ನಾನೇನು ಮಾಡಿದೆ ಅಂದರೆ ಬಿಡಿ ಹೂವನ್ನು ತೊಗೊಂಬಿಡು, ಅಂದರೆ ಈ ಮಲ್ಲಿಗೆ ಹೂವು ಇದೆಯಲ್ವ, ಇದನ್ನು ನಾನು ಬಿಡಿ ಹೂವನ್ನು ತೊಗೊಬಂದ್ಬಿಟ್ಟು ನಾನೇ ಮನೇಲಿ ಹಾರ ಮಾಡೋಣ ಅಂತ ನಾನು ಬಿಡಿ ಹೂವನ್ನ ತೊಗೊಬಂದಿದ್ದೀನಿ. ಹಂಗಾಗಿ ನಾನು ಮಲ್ಲಿಗೆ ಹೂವನ್ನ 1/4 kg ತೊಗೊಬಂದಿದ್ದೀನಿ ಹಾರನ ಮಾಡೋಣ ಅಂತ. ಅದ್ರ ಜೊತೆಗೆ ಮಧ್ಯೆ ಸೇವಂತಿ ಅಥವಾ ರೋಸ್ನ ಹಾಕ್ಬಿಟ್ಟು ಮಾಡೋಣ ಅಂತ ತೊಗೊಬಂದೆ 1/4 kg. ಆದರೆ ನಾನು ಅದು ಮಾಡಲಿಕ್ಕೆ ಸ್ವಲ್ಪ ಟೈಮ್ ಸಿಗಲಿಲ್ಲ. ಆದರೆ ಹಿಂದಿನ ದಿನ ಎಲ್ಲ ಹಿಂದಿನ ದಿನ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರೆ ಏನೋ ತಪ್ಪಾಗಲ್ವ ಹಬ್ಬದ ದಿನಗಳಲ್ಲಿ. ಹಾಗಾಗಿ ರಾತ್ರಿನೇ ಕೂತ್ಕೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಟಿದೆ. ಅಂದರೆ ಈ ಮಲ್ಲಿಗೆ ಹೂವುಗಳನ್ನ ಮಧ್ಯೆ ಸೇವಂತಿಗೆ, ರೋಸು ಇದನ್ನೆಲ್ಲ ಹಾಕಿ ಮಾಡಿದೆ. ತಾವರೆ ಹೂವು ಹಾಕಿ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಈ ಟೈಮಲ್ಲಿ ತಾವರೆ ಹೂವು ಬಂದುಬಿಟ್ಟು ಸ್ವಲ್ಪ ರೇಟು ದುಬಾರಿ ಆಗಿರೋದ್ರಿಂದ
ನಾನು ರೋಸ್ ಹಾಗೆ ಸೇವಂತಿಗೆ ಹೂವನ್ನೇ ಹಾಕಿದೆ. ನೋಡೋಣ, ದೇವ್ರು ಒಳ್ಳೇದು ಮಾಡಿದ್ರೆ ನೆಕ್ಸ್ಟ್ ಇಯರು ತಾವರೆ ಹೂವಿಂದ ಹಾರನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಜೋಡಿ ತಾವರೆ ಹೂವು ಬಂದುಬಿಟ್ಟು 100 ರೂಪಾಯಿ, 150 ಈ ಥರ ಎಲ್ಲ ಇತ್ತು. ಅಂದರೆ ನಾರ್ಮಲ್ ಸೈಜ್ ಹೂವನೇ ಅಷ್ಟೆಲ್ಲ ರೇಟ್ ಇತ್ತು. ಅದಕ್ಕೋಸ್ಕರ ನಾನು ಜಸ್ಟ್ ಒಂದು ದೇವರಿಗೆ 2 ಹೂವುಗಳು ಮಾತ್ರ ತೊಗೊಬಂದೆ ಮುಂದಕ್ಕೆ ಇಟ್ಲಿಕ್ಕೆ ಅಂತ. ಹಾರಗಳಿಗೆ ಹಾಕ್ಲಿಕ್ಕೇನೋ ತೊಗೊಂಬರಲಿಲ್ಲ ತಾವರೆ ಹೂವನ್ನ. ಆಮೇಲೆ ನಾನಿಲ್ಲಿ ಬಂದುಬಿಟ್ಟು ಹೂವನ್ನ ಕಟ್ತಾ ಇದ್ದೆ. ತುಂಬಾ ಚೆನ್ನಾಗಿ ಬಂತು. ಅಂದರೆ ಕುಚ್ಚನ್ನ ಒಂದನ್ನ ಮಾಡಲಿಲ್ಲ, ಮಾಡಬೇಕಿತ್ತು. ಬಟ್ ಕುಚ್ಚೊಂದು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರೋದು ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ಕುಚ್ಚನ್ನ ಮಾಡೋಕ್ಕೆ ಆಗಲಿಲ್ಲ. ಅಂದರೆ ನಾನು ಮಾಡಿ ಇಟ್ಟಿದ್ದೆ, ಆಮೇಲೆ ಕುಚ್ಚನ್ನ ಮಾಡಿ ಹಾಕೋಣ ಅಂತ. ಬಟ್ ಆಮೇಲೆ ಟೈಮ್ ಆಗಲಿಲ್ಲ. ಏನೇ ಕೆಲಸ ಆದರೂ ಕೂಡ ನಾವು ಮಾಡಿದಾಗಲೇ ಮಾಡಿದ್ರೆ ಒಂದು ಕೆಲಸ ಅದು ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಮಾಡೋಣ, ನಾಳೆ ಮಾಡೋಣ ಅಂತ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸನೂ ಬಿಡಬಾರ್ದು. ಯಾಕೆ ಅಂದರೆ ಅದು ಕಂಪ್ಲೀಟ್ ಆಗೋಕ್ಕೆ ಒಂದು ಟೈಮ್ ಅಂತ ಇರುತ್ತಲ್ಲ, ಆ ಟೈಮಲ್ಲೇ ಮಾಡಬೇಕು. ಇಲ್ಲ ಅಂದರೆ ಅದು ಆಗೋದೇ ಇಲ್ಲ. ಕೆಲವು ಸಲ ಎಷ್ಟೋ ಸಲ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಆವಾಗಲೇ ಮಾಡಿದರೆ ಚೆನ್ನಾಗಿರೋದು ಅನ್ನಿಸ್ತು. ಪರವಾಗಿಲ್ಲ, ಈಗಲೂ ಕೂಡ ತುಂಬಾ ಚೆನ್ನಾಗಿ ಬಂತು ಹಾರ. ಇವಾಗ ನೀವೇ ನೋಡಿ, 1/4 kg ಬಂದುಬಿಟ್ಟು ನಾನು 300 ರೂಪಾಯಿ ಹಂಗೆ ಹೂವನ್ನ ತೊಗೊಬಂದಿದ್ದೆ. ಅಂದರೆ 1/4 kg ಮಲ್ಲಿಗೆ ಹೂವಿಗೆ 300 ರೂಪಾಯಿ ಹಂಗೆ ತೊಗೊಬಂದಿದ್ದೆ. ನನಗೆ ಎಷ್ಟು ದೊಡ್ಡ ಹಾರ ಆಗಿತ್ತು ಅಂದರೆ ತುಂಬಾ ದೊಡ್ಡ ಹಾರ ಆಗಿ, ಹಾಗೆ ನಮಗೆ ಮಡ್ಕೊಳ್ಳಿಕ್ಕೆ, ಕುಂಕುಮ ಕೊಡಲಿಕ್ಕೆ ಎಲ್ಲ ಆಗಿ ಇನ್ನೂ ಮಿಕ್ಕಿದೆ. ಅಂದರೆ ಅಷ್ಟು ಹೂವುಗಳು ನಮಗೆ ಸಿಕ್ಕಿದೆ 300 ರೂಪಾಯಿಗೆ. ಅದೇ ನಾವು ಒಂದು ಹಾರನ ತೊಗೊಬರೋ, ಒಂದು ಹಾರನೇ 800-1000 ಅಂದರೆ ಎಷ್ಟು ದುಬಾರಿ ಆಗುತ್ತಲ್ವಾ. ನಮಗೆ ಮತ್ತೆ ಮಡ್ಕೊಳ್ಳಿಕ್ಕೂ ಕೂಡ ಮಲ್ಲಿಗೆ ಒಂದು ಮೊಳ ಅಂದ್ರೂ ಎಷ್ಟೊಂದು ರೇಟ್ ಇರುತ್ತೆ ಆ ಟೈಮಲ್ಲಿ. ಅದೆಲ್ಲ ಸಿಗೋದಿಲ್ಲ. ಹಂಗಾಗಿ ನಾನು ಈ ಥರ ವರ್ಷನೂ ಇದೇ ಥರ ಮಾಡ್ತೀನಿ. ನಮಗೆ ದೇವರಿಗೆ ನಮ್ಮ ಕೈಯಾರ ಹಾರ ಮಾಡಿದ್ವಿ ಅಂದಂಗೂ ನಮಗೆ ಸಮಾಧಾನ, ಖುಷಿ ಸಿಗುತ್ತೆ. ಹಾಗೆ ಹಣ ಕೂಡ ಉಳಿತಾಯ ಆಗುತ್ತೆ. ನೋಡಿ ಹಾರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಹಾರ. ಚಿಕ್ಕದನ್ನು ಮಾಡಿದ್ರು ನಡೀತಾ ಇತ್ತು, ಪರವಾಗಿಲ್ಲ. ಹಾಗೆಯೇ ನಮ್ಮ ಮನೆಯಲ್ಲೇ ವಿಳ್ಳೆದೆಲೆದು ಬಳ್ಳಿ ಮರಕ್ಕೆ ಹಬ್ಕೊಂಡಿತ್ತು. ಅದು ಮೇಲಿಂದ ಕೀಳ್ಸೋಕ್ಕೋಗಿ ತುಂಬಾ ಕೆಳಗಡೆ ಬಿದ್ದುಬಿಡ್ತು. ಅಂದರೆ ಒಂದು ಬಳ್ಳಿದು ಬ್ರ್ಯಾಂಚ್ ಇರ್ತಾರೆ, ಫುಲ್ ಕೆಳಗಡೆ ಬಿದ್ದೋಗ್ಬಿಡ್ತು. ಈ ಮಾವಿನ ಎಲೆ ಆಗಿರ್ಬೋದು, ಬಾಳೆ ದಿಂಡಾಗಿರ್ಬೋದು, ಹಾಗೆ ವಿಳ್ಳೆದೆಲೆ ಆಗಿರ್ಬೋದು, ಇದೆಲ್ಲದೂ ಕೂಡ ನಮ್ಮ ಕ್ವಾರ್ಟರ್ಸ್ನಲ್ಲೇ ಸಿಕ್ಕಿದಂಥ ಒಂದು ಐಟಮ್ಗಳಂತ ಹೇಳಲಿಕ್ಕೆ ಖುಷಿ ಆಗುತ್ತೆ. ಹಾಗೆಯೇ ನಾನು ಈ ವಿಳ್ಳೆದೆಲೆಯಿಂದ ಬ್ಯಾಕ್ಗ್ರೌಂಡ್ನ ಮಾಡೋಕ್ಕೆ ಶುರು ಮಾಡಿದೆ. ಯಾಕೆ ಅಂದರೆ ತುಂಬಾ ಎಲೆಗಳು ಸಿಕ್ಕಿತ್ತು. ಹಂಗಾಗಿ ನಾನು ಆ್ಯಕ್ಚುಲಿ ಬಂದುಬಿಟ್ಟು ನಾನು ಬೇರೆ ಬ್ಯಾಕ್ಗ್ರೌಂಡ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲೆ ತುಂಬ ಜಾಸ್ತಿನೇ ಸಿಕ್ಕಿದ್ರಿಂದ ಈ ಬ್ಯಾಕ್ಗ್ರೌಂಡ್ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಹಾಗೆಯೇ ಬಂದುಬಿಟ್ಟು ಇನ್ನು ರಂಗೋಲಿ ಪೋಷಣೆ. ರಂಗೋಲಿನ ಅಂದರೆ ಯಾರಾದ್ರೂ ಬೆಳಗ್ಗೆನೇ 5 ಗಂಟೆ 5:30ಗೆ ಪೂಜೆ ಮಾಡೋರು ಇರ್ತಾರಲ್ವ. ಆ ಟೈಮಲ್ಲಿ ಏನಾದರೂ ಪೂಜೆ ಮಾಡೋರಿದ್ದರೆ ಹಿಂದಿನ ದಿನವೇ ಸಂಜೆ ಅಥವಾ ರಾತ್ರಿ ರಂಗೋಲಿನೇ ಹಾಕಿದರೆ ಬೆಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ತುಂಬಾ ಟೈಮು ಸೇವ್ ಆಗುತ್ತೆ. ಇಲ್ಲ ನಾವು 8:30 ಒಳಗಡೆ ಅಥವಾ 12 ಗಂಟೆ ಈ ಥರ ಟೈಮ್ನಲ್ಲಿ ಪೂಜೆ ಮಾಡ್ತೀನಿ ಅಂದರೆ ಬೆಳಗ್ಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಆದರೆ ನಾವು ಬೆಳಗ್ಗೆ 5:30 6 ಗಂಟೆ ಒಳಗಡೆ ಪೂಜೆ ಮಾಡ್ತೀವಿ ಅಂದರೆ ಖಂಡಿತ ರಂಗೋಲಿ ಆ ಟೈಮ್ನಲ್ಲೇ ಹಾಕ್ಕೊಳ್ಳಿಕ್ಕೆ ಆಗಲ್ಲ. ಹಿಂದಿನ ದಿನವೇ ಅದು ರಾತ್ರಿ ಅಥವಾ ಸಂಜೆನೇ ಹಾಕ್ಕೊಳ್ಬೇಕಾಗತ್ತೆ. ಇಷ್ಟು ನಮ್ಮದು ಹೊರಗಡೆ ಕೆಲಸಗಳಾದರೆ ನೆಕ್ಸ್ಟ್ ಬಂದುಬಿಟ್ಟು ದೇವರಿಗೆ ಸೀರೆ ಉಡಿಸೋ ಒಂದು ಟೈಮ್ಗೆ ಬಂದಾಗ ಅಂದರೆ ನಾವು ಆವಾಗಲೇ ಹೇಳಿದ್ನಲ್ವ,
ಬೆಳಗ್ಗೆ 6 ಗಂಟೆ ಅಥವಾ 5 ಗಂಟೆ ಒಳಗಡೆ ಮಾಡೋರು ಇರ್ತಾರಲ್ಲ, ಅವ್ರುಗಳಾದರೆ ಹಿಂದಿನ ದಿನ ರಾತ್ರಿನೇ ಕಳಸ ಇಡ್ತಾನೆ ಜಸ್ಟ್ ನಾವು ಸೀರೆನ ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಕೊಬೋದು, ತೊಂದರೆ ಏನಿಲ್ಲ. ಹೆಂಗಿದ್ರು ನಾವು ಹಿಂದಿನ ದಿನ ಕೂಡ ಶುಭ್ರವಾಗಿರ್ತೀವಲ್ವ, ಹಾಗಾಗಿ ಹಿಂದಿನ ದಿನವೇ ಎಲ್ಲನೂ ನಾವು ರೆಡಿ ಮಾಡಿ ಇಟ್ಕೊಬೋದು. ಇಲ್ಲ ಲೇಟಾಗಿ ಮಾಡೋದಾದರೆ ತೊಂದರೆ ಇಲ್ಲ, ಬೆಳಗ್ಗೆನೇ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಬೋದು. ನಾನು ಬಂದುಬಿಟ್ಟು ಈ ಸಲ ನಾನು ಸೀರೆ ಉಡ್ಸೋದನ್ನ ವಿಡಿಯೋನ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆ ಒಂದು ಟೈಮ್ ಅಭಾವದಿಂದ ನಾನು ವಿಡಿಯೋನ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ದೇವರಿಗೆ ಈ ರೀತಿ ಸೀರೆನ ಫೋಲ್ಡ್ ಮಾಡುವಾಗ ನಾವು ಸೇಫ್ಟಿ ಪಿನ್ನನ್ನು ಹಾಕೋ ಬದಲು ಈ ಬಟ್ಟೆ ಒಣಗಾಕ್ಲಿಕ್ಕೆ ಯೂಸ್ ಮಾಡ್ತೀವಲ್ಲ ಬಟ್ಟೆ ಕ್ಲಿಪ್ಪು, ಆ ಕ್ಲಿಪ್ಗಳನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸುಮ್ಮನೆ ಸೀರೆಗಳೆಲ್ಲ ಹೋಲಾಗುತ್ತೆ, ಅದಕ್ಕೇ ನಾವು ಕ್ಲಿಪ್ಗಳನ್ನ ಈ ರೀತಿ ಯೂಸ್ ಮಾಡ್ಕೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ಆಗಿರೋದಿಲ್ಲ, ಆರಾಮಾಗಿ ಈಸಿಯಾಗಿ ತೆಗಿಬೋದು. ಹಾಗೆಯೇ ಸೀರೆಗಳು ಹೋಲಾಗೋದು ಕೂಡ ತಪ್ಪುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ದೇವ್ರನ್ನ ಕೂದಲಿಗೆ ವಿತ್ ಸ್ಟ್ಯಾಂಡ್ನ ಬಳಸಿ ಕೂಡ ನಾವು ಉಡಿಸ್ಬೋದು. ಹಾಗೆ ಯಾರ ಹತ್ರ ಎಲ್ಲ ಸ್ಟ್ಯಾಂಡ್ ಇರೋದಿಲ್ಲೋ ಅವರು ಕೂಡ ಸ್ಟ್ಯಾಂಡ್ ಇಲ್ದೇ ಕೂಡ ಸೀರೆನೇ ಚೆನ್ನಾಗಿಯೇ ಉಡಿಸ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ನಾನು ಅದನ್ನು ತೋರಿಸ್ಕೊಡ್ತೀನಿ. ಅದು ಆದಮೇಲೆ ನಾನು ಡೆಕೋರೇಷನ್ಗೆ ಅಂತ ಕೆಲವು ಹೂಗಳನ್ನ ತೊಗೊಬಂದಿದ್ದೆ ಅಲ್ವಾ, ಅದನ್ನು ನಾನು ರೆಡಿ ಮಾಡ್ತಾಯಿದ್ದೆ. ಅಂದರೆ ಸ್ಪಾಂಜ್ ಬಂದುಬಿಟ್ಟು ಮನೇಲೇ ಇತ್ತು ಮೊದಲೇ, ಅದನ್ನು ಸ್ವಲ್ಪ ನೀರಲ್ಲಿ ನೆನೆ ಹಾಕ್ಬಿಟ್ಟು ಹಾಗೆಯೇ ಒಂದು ಫ್ಲವರ್ ಬೊಕ್ಕೆ ಮಾಡಲಿಕ್ಕೆ ಅಂತಲೇ ಒಂದು ಬೌಲ್ ಟೈಪಲ್ಲಿ ಸಿಗುತ್ತೆ ಪ್ಲೇಟ್ ರೀತಿ, ಅದು ಕೂಡ ಮುಂಚೆನೇ ಮನೆಯಲ್ಲೇ ಇತ್ತು. ಅದಕ್ಕೆ ಹಾಕ್ಬಿಟ್ಟು ನಾನು ಈ ರೀತಿ ಫ್ಲವರ್ನ ಮಾಡ್ತಾಯಿದ್ದೀನಿ ಡೆಕೋರೇಷನ್ಗೆ ಮುಂದಕ್ಕೆ ಇಡಲಿಕ್ಕೆ ಅಂತ. ಅಷ್ಟೆಲ್ಲ ಕೆಲಸ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ದೇವ್ರ ಮುಂದ್ಗಡೆ ಎಲ್ಲ ಕೆಲಸ ಮಾಡೋದನ್ನ ವಿಡಿಯೋನ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆಂದರೆ ಸ್ವಲ್ಪ ಟೈಮ್ ಶಾರ್ಟೇಜ್ ಇದರಿಂದ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಂತ ಹಾಗೆಯೇ ಮಾಡಿದೆ. ಹಾಗೆಯೇ ಲೈಟ್ಸ್ ಬಂದುಬಿಟ್ಟು 2 ಥರ ಲೈಟ್ಸ್ ಇತ್ತು, LED ಲೈಟ್ಸು, ಬಟ್ ಅದು ಏನಾಯಿತೋ ಗೊತ್ತಿಲ್ಲ, ಆನ್ ಆಗಲಿಲ್ಲ. ಕೊನೆಗೆ ಈ ಲೈಟ್ಸ್ ಇತ್ತಲ್ವ, ಜಸ್ಟ್ ಸರಿ ಬಿಡು ಹಾಕೋಣ ಅಂತ ಈ ಲೈಟ್ಸ್ನ ಹಾಗೆ ಮೇಲ್ಗಡೆ ಹಾಕಿದೆ. ಎಲ್ಲ ಆದಮೇಲೆ ಗೊತ್ತೇ ಅಲ್ವಾ ಪೂಜೆ ಮಾಡೋದು, ಹಾಗೆ ಕುಂಕುಮಕ್ಕೆ ಕರೆಯೋದು ಎಲ್ಲರೂ, ಅದೆಲ್ಲನೂ ಎಲ್ಲ ಹಾಕಿ ಅಡುಗೆನ ಮಾಡಿ ಊಟನ ಮಾಡಿ ಸ್ವಲ್ಪ ತಡನೇ ಆಯಿತು ಅಂತಲೇ ಹೇಳ್ಬೋದು ಅವತ್ತಿನ ರಾತ್ರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ.